ಆಮ್ ಸಾರಿ. ಸುಂದರ್, ನಿಮ್ಮ ತಂದೆ DSP ರಾಜಶೇಖರ್ ನಿನ್ನನ್ನು ಹುಡುಕೊಂಡು ಮಂಗಳೂರಿಗೆ ಬಂದು ನವರತ್ನ ಹೋಟೆಲ್ ರೂಮ್ ನಂಬರ್ 84ರಲ್ಲಿದ್ದಾರೆ. ನೀನ್ ಹೋಗಿ ಅವರನ್ನ ಕರ್ಕೊಂಡ್ಬರ್ಬೇಕು. ನನ್ ತಂದೆ DSPನ? ಚೆನ್ನಾಗಿ ಹೇಳಿದ್ರಿ ಗುರು. ತಂದೆ ಅನ್ನಿಸ್ಕೊಂಡಿರೋ ಭೂಪ ಇಲ್ಲೇ ನಿಂತಿರ್ಬೇಕಾದ್ರೆ ಅವನ್ ಯಾರನ್ನ ಅಪ್ಪ ಅಂತ ಕರ್ಕೊಂಬರಕ್ಕಾಗತ್ತಾ? ಅಲ್ಲ ಗುರು, ಅವನ ಮಗ ಶಂಕರ CID ಇನ್ಸ್ಪೆಕ್ಟ್ರು. ಅವನಿಗೇನಾದ್ರೂ ಗೊತ್ತಾದ್ರೆ ನನ್ನ ಬಾಡಿಲಿರೋ ಬೋಲ್ಟು ನಟ್ನು ಲೂಸ್ ಮಾಡಿ ಗುಜರಿಗೆ ಹಾಕ್ಬಿಡ್ತಾನೆ. ಮಗ, ಆ CID ಇನ್ಸ್ಪೆಕ್ಟರ್ ಶಂಕರ್ ಈಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ನೀನು ಶಂಕರ್ ತರನೇ ನಟನೆ ಮಾಡಿ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನ್ ನಟನೆ ಮಾಡಿದ್ರೆ ತಾನೇ ನಾನ್ ಅನ್ಕೊಂಡಿರೋ ಕೆಲಸ ಮಾಡಕ್ ಸಾಧ್ಯ. ಅಂದ್ರೆ ಮಾಳನ್ ಮದುವೆ ಮಾಡ್ಕೊಳ್ಳೋದು ದೊಡ್ಡ ಕೆಲಸ ಅಲ್ಲ ಗುರು. ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್. ಎಸ್ ಕಮಿಂಗ್. ಶಂಕರ್, ಇದೇನಪ್ಪಾಜಿ ಇದಕ್ಕಿದ್ದಕ್ಕೆ ಬಂದ್ಬಿಟ್ಟಿದ್ದೀರಲ್ಲ? ತಂದೆ ನೋಡ್ಬೇಕು ಅನ್ನೋ ಆಸೆ ನಿನಗಂತೂ ಬರ್ಲಿಲ್ಲ. ನಾನೇ ನೋಡ್ಕೊಳೋಣ ಅಂತ ಬಂದೆ ಅಲ್ವೋ. ಒಂದ್ ಪತ್ರ ಬರೆಯೋಕ್ಕಾಗ್ಲಿಲ್ಲ ನಿನ್ ಕೈಲಿ? ಇಲ್ಲ ಅಪ್ಪಾಜಿ, ನನಗೆ ಗ್ಯಾರೇಜ್ ಕೆಲಸದಲ್ಲಿ ಬಿಡುವೆ ಸಿಕ್ಲಿಲ್ಲ. ಗ್ಯಾರೇಜ್ ಕೆಲಸ? ವಾಟ್ ಇಸ್ ದಿಸ್? ಗ್ಯಾರೇಜು ಅದೇ ಅಪ್ಪಾಜಿ. ಆ ಗ್ಯಾರೇಜ್ ಅಲ್ಲಿ ಒಂದು ಕಿಡ್ನಾಪಿಂಗ್ ಕೇಸು. ಆ ಕೇಸಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಅಷ್ಟೇ. ಐ ಸಿ. ಇವ್ರ್ಯಾರು? ಇವ್ರ ಆ ಕೇಸಿಗೆ ಸಂಬಂಧಪಟ್ಟವ್ರೆ. ಕೇಸ್ ಸಕ್ಸಸ್ ಆಯ್ತು ಅಂತ ನನ್ನ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನೀವು ಬಂದಿರೋ ವಿಷಯ ಗೊತ್ತಾಗ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನಾನ್ ಯಾಕೋ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿದೆ. ನೀನೇ ಹೋಗ್ಬಿಟ್ ಬಾಪ. ಹಾಗನ್ಬೇಡಿ ಸರ್, ಅಪರೂಪಕ್ಕೆ ಮಂಗಳೂರು ಬಂದಿದ್ದೀರಿ, ತಾವು ಖಂಡಿತ ಬರ್ಲೇಬೇಕು. ಅಪ್ಪಾಜಿ, ಈ ಊರಿಗೆ ಬಂದಾಗ್ಲಿಂದ ಇವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈಗ ನೀವು ಬರ್ಲಿಲ್ಲ ಅಂದ್ರೆ ಇವ್ರಿಗೆಲ್ಲ ತುಂಬಾ ಬೇಜಾರಾಗತ್ತೆ ಅಲ್ವಾ? ಎಸ್ ಸರ್. ನೋಡಿದ್ರ ಆಲ್ ರೈಟ್, ಬರ್ತೇನೆ. DSP ಸಾಹೇಬ್ರು ಕೂತ್ಕೋಬೇಕು. ಶಂಕರ್, ಏನಿದೆಲ್ಲ? ಇವ್ನು ಯಾರು ಗೊತ್ತೇನೋ? ನೀನು ಹುಡುಕ್ತಾ ಇದ್ದಲ್ಲ ಜಗ್ಗು, ಅವನೇ ಕಣೋ. ನೀನು ನನ್ನ ಮಗನಾಗಿ ಇಂಥವ್ ಸ್ನೇಹನ ಮಾಡೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಇಂಥ ನೀಚ್ ಕೆಲಸ ಮಾಡೋದು ನಾಚಿಕೆ ಆಗಲ್ಲ ನಿನ್ಗೆ? DSP ರಾಜಶೇಖರ್ ಅವರೇ, ನೀವು ರಿಟೈರ್ಡ್, ನಿಮ್ ಕಾಲ ಮುಗ್ದೋಯ್ತು. ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀರಾ? ಯಾಕೆ ಮುಖ ನೋಡ್ತೀರಾ? ಕೂತ್ಕೊಳ್ಳಿ. ಸ್ವಲ್ಪ ಕಾರ್ ನಿಲ್ಸು. ಯಾಕೆ? ನನ್ನ ವಾಚ್ ಬಿದ್ದಾಯ್ತು, ತಗೊಂಡ್ಬಿಡ್ತೀನಿ. ಬೇಗ ಶಂಕರ್, ಲೇಟ್ ಆಗುತ್ತೆ. ಸುಂದರ, ಸುಂದರ, ಹೇ ಸುಂದರ, ಏನೋ ಇದು ನೀನು ಅವತಾರ? ಇಷ್ಟು ದಿವಸ ಎಲ್ಲ ಹೋಗಿದ್ದಿ? 2 ದಿವಸದಿಂದ ನನ್ನ ತಂಗಿ ಕಾಣ್ತಾ ಇಲ್ಲ ಕಣೋ. ಅವಳು ನಿನ್ ಜೊತೆ ಇದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪೊಲೀಸಿಗೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾತಾಡೋ ಸುಂದರ. ಯಾರೋ ನೀನು? ನಿನ್ ತಂಗಿಗೂ ನನಗೂ ಏನೋ ಸಂಬಂಧ? ಏನು ನನ್ನೇ ಯಾರು ಅಂತ ಕೇಳ್ತೀಯ? ನನ್ನ ತಂಗಿನ ಪ್ರೀತಿಸಿ ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಈಗ ನಿನ್ನ ಮಾತನ್ನ ನೀನೇ ಬದಲಾಯಿಸ್ತಾ ಇದೀಯಾ? ಲೇ, ಅವಳು ನೀನೆಲ್ಲೋ ಕರ್ಕೊಂಡು ಹೋಗಿರ್ಬೇಕು. ಹೇಳೋ, ಅವಳಲ್ಲಿ ಹೇಳೋ.
ಏಯ್ ಬಿಡ ಶಂಕರ್, ನಡಿ ಹೋಗೋಣ. ಹುಷಾರಾಗಿರು. ಇನ್ನ ಶಂಕರ್ ಸುಂದರ್ ಇಬ್ರು ಒಂದೇ ತರ ಇದ್ದಾರ. ಲೇ ಸೀದಾ ಶಿವ, ಈ ನೀಲಕಂಠನ್ ತಂಗಿ ನೀನ್ ಎತ್ಕೊಂಡು ಹೋಗಿದೀಯಾ? ಮೊದಲೇ ನೀನು ಕುಂಟ, ಇರು ಮುರಿತಿ ನಿನ್ ಸ್ವಂಟ. ಕೆಳಗೆ ಕಾರ್ ಒಳಗಡೆ ಹೋಯ್ತು, ಶಟರು ಡಗ 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 ಡಗ. ಅಂದ್ರೆ ಇವರು ವ್ಯವಹಾರ ಎಲ್ಲ ಡಗ 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 ಒಳಗೆ ನಡೀತಾ ಇದ್ದ. ಏ ಡಗ 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 ನನ್ನ ಮಕ್ಕಳ, ಮಾಡ್ತೀನಿ ನಿಮಗೆ ದಬ 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 ದಬ. ಏಯ್ ಹೇಳ್ಕೊಂಡು ಹೋಗ್ರ. ನಡಿ ಒಳಗೆ. ಯಾಕಪ್ಪ ಮುಖ ನೋಡ್ತೀರ? ಕೆಳಗಡೆ ಗೆಸ್ಟ್ ಹೌಸ್ ಇದೆ, ಹೋಗಿ ರೆಸ್ಟ್ ತಗೊಳ್ಳಿ. ನಿಮ್ ಮಗ ಶಂಕರ್ ಎಲ್ಲಿದ್ರು ಅಲ್ಲಿಗೆ ಬಂದೇ ಬರ್ತಾನೆ. ಗುಗ್ಗು, ಥು, ಜಗ್ಗು, ನೋಡಪ್ಪ, ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಈಗಲಾದ್ರೂ ನನ್ನ ಮಾಲನ್ನ ಬಿಟ್ಬಿಡಿ, ಆರಾಮಾಗಿರ್ತೀವಿ. ಜೇಬಿ ಅಪ್ನೆ ಆಗೋವರೆಗೂ ನೀನ್ ಇಲ್ಲಿಂದ ಕದ್ಲೋ ಹಾಗಿಲ್ಲ. ಕರೆಕ್ಟ್. ಜೇಬಿ ಅವನಿಲ್ದೆ ಇಲ್ಲಿಂದ ನಾನು ಹೊರಡೋ ಹಾಗೇ ಇಲ್ಲ. ರಾಸ್ಕಲ್ಸ್, ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀವೆಷ್ಟು ಬುದ್ಧಿ ಕಲ್ಸಿದ್ರು ನಾಯಿ ಬಾಲ ಡೊಂಕೆ. ಓಹೋ, ನಿಮ್ಮನ್ನು ಶಂಕರ ಅಂತ ಇಲ್ಲಿ ಕರ್ಕೊಂಬಂದ್ರ? ಶಂಕರ್ ನೀನಾ? ನಿಮ್ ಕಣ್ಗೂ ನಾ ಶಂಕರನ? ಒಳ್ಳೆ ಹುಚ್ಚರು ಸವಾಸ ಆಯ್ತಲ್ಲ ನನಗೆ. ಸಾರ್, ನೀವು ಅವ್ರ ಜೊತೆ ಸೇರ್ಕೊಂಡು ನಿಮ್ಗೂ ಎಲ್ಲ ತಲೆ ಕೆಟ್ಟೋಗಿದೆ. ಶಂಕರ, ಏನು ಇದೆಲ್ಲ? ನೀನೇ ತಾನೇ ನನ್ನ ಇಲ್ಲಿ ಕರ್ಕೊಂಡು ಬಂದದ್ದು. ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ? ಇದ್ಯಾವುದೋ ಶನಿ ಬಂತಲ್ಲಪ್ಪ. ಸಾರ್, ನಿಮ್ಮನ್ನೆಲ್ಲ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ದಾರಿ ತಪ್ಪಿ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾರೆ. ನೆನ್ನೆಯಿಂದ ಸಾಯ್ತಾ ಬಿದ್ದಿದ್ದೀನಿ ಇಲ್ಲಿ. ನಿಮ್ಮನ್ನ ನಾನು ಯಾವಾಗ ಕರ್ಕೊಂಬಂದೆ? ಹಾಗಾದ್ರೆ ನೀನ್ ಶಂಕರ್ ಅಲ್ವಾ? ನಾನ್ ಶಂಕರ್ ಅಲ್ಲ, ಸುಂದರ್ ಸುಂದರ್ ಸುಂದರ್. ಸುಂದರ್, ನೀನ್ ಬೇರೆ ಯಾರು ಅಲ್ಲ, ನೀನ್ ನನ್ ಮಗ, ನಾನ್ ನಿಮ್ ತಂದೆ ಕಣೋ. ಓ, ಇದು ನಿಜವಾಗ್ಲೂ ತಲೆ ಕೆಟ್ಟಿರೋ ಕೇಸೆ ಅಲ್ಲ ಸರ್. ಇಷ್ಟ ತನಕ ನನ್ನ ಶಂಕರ ಶಂಕರ ಅಂತ ತಲೆ ತಿಂತಿದ್ರಿ, ಈಗ ನಾನ್ ನಿಮ್ ಮಗ, ನೀವ್ ನನ್ನ ಅಪ್ಪ. ಚೆನ್ನಾಗಿದೆ. ನಿಜ ಹೇಳ್ತಾ ಇದೀನಿ, ನೀ ನನ್ ಮಗ ಕಣೋ. ಹುಚ್ಚರ ಜೊತೆ ಹುಚ್ಚರಾಗೆ ಹ್ಯಾಕ್ ಮಾಡ್ಬೇಕು, ಇಲ್ದಿದ್ರೆ ನಮ್ ತಲೆ ತಿನ್ಬಿಡ್ತಾರೆ. ಅಪ್ಪ, ಸುಂದರ್, ಅಪ್ಪ, ಅಪ್ಪ. ಸುಂದರ್, ಮತ್ತೆ ನಿನ್ನ ಈ ಜನ್ಮದಲ್ಲಿ ನೋಡ್ತೀನಿ ಅನ್ಕೊಂಡಿರ್ಲ ಕಣೋ. ನಿಜವಾಗ್ಲೂ ನಾನು ಭಾಗ್ಯವಂತ ಕಣೋ. ಅಪ್ಪ, ನಾನು ಒಂಥರ ಭಾಗ್ಯವಂತನೇ ಅಪ್ಪ. ನಿಮ್ಮನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ಅಪ್ಪ. ಸುಂದರ್, ಅಪ್ಪ, ಅಪ್ಪ. ಹಲೋ. Sir, Singapore call. ಪ್ಲೀಸ್ ಕನೆಕ್ಟ್ ಮೀ. Speak on. ಹಲೋ. ನಾನು ಜಗನ್ನಾಥ್ ಭಟ್. ಏನ್ ಸಮಾಚಾರ? ನನ್ನ ಮಗಳು ನಿನ್ನ ಮಗನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಯಾಳೆ. ಹೌದಾ? ನೋಡಯ್ಯ ಮೋಹನ, ಶೀತಲ್ ನಿನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಕಣಯ್ಯ. ರಿಯಲಿ ಡ್ಯಾಡಿ? ಹೌದು ಕಣಯ್ಯ. ಆಮೇಲೆ ಏನ್ ಸಮಾಚಾರ? ನೀನು ನಿನ್ನ ಮಗನ್ ಕರ್ಕೊಂಡು ನೆಕ್ಸ್ಟ್ ಫ್ಲೈಟ್ಗೆ ಮಂಗಳೂರಿಗೆ ಬಂದ್ಬಿಡು. ನೋಡಯ್ಯ, ನನಗೆ ಹೈ ಬ್ಲಡ್ ಪ್ರೆಷರ್ ಕಣಯ್ಯ. ಡಾಕ್ಟರ್ ಒಂದು ತಿಂಗಳು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದಾರೆ. ಖಂಡಿತ ನನ್ ಮಂಗಳೂರಿಗೆ ಬರಕ್ ಆಗಲ್ಲ ಕಣಯ್ಯ. ಸರಿ, ಒಂದ್ ಕೆಲಸ ಮಾಡು, ನಿನ್ ಮಗನ್ನ ಕಳಿಸ್ಕೊಡು. ಮಂಗಳೂರಿನಲ್ಲೇ ಅವರಿಬ್ರಿಗೂ ಎಂಗೇಜ್ಮೆಂಟ್ ಮುಗಿಸಿ
ನಾನೇ ಅವ್ರನ್ನ ಸಿಂಗಾಪುರ್ ಕರ್ಕೊಂಡ್ ಬರ್ತೀನಿ, ಅಲ್ಲೇ ಮ್ಯಾರೇಜ್ ಮುಗಿಸೋಣ. ನೋಡಯ್ಯ, ನೀನ್ ನನ್ ಮಗನ್ ನೋಡಿ 10 ವರ್ಷ ಆಯ್ತಲ್ಲ, ಈಗ ತುಂಬಾ ಬೆಳೆದ್ ಬಿಟ್ಟಿದ್ದಾನೆ. ಹೇಗ ಗುರ್ತು ಹಿಡಿತ್ಯಾ? ಅದೇನು ಅಂತ ಪ್ರಾಬ್ಲಮ್ ಆಗಲ್ಲ. ಏರ್ಪೋರ್ಟ್ಗೆ ಅವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನೇ ಹೋಗ್ತೀನಿ. For more updates, like, comment, subscribe to our channel.